ಶಾಸಕ ಜಿಎಸ್ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಲು ಲಕ್ಕುಂಡಿಯ ಹುಚ್ಚಯ್ಯ ಸ್ವಾಮೀಜಿಗಳ ಪ್ರಬಲ ಆಗ್ರಹ. ಮಂತ್ರಿ ಪದವಿ ನೀಡದೇ ಇದ್ದರೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಎಚ್ಚರಿಕೆ. ರೋಣದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲಕ್ಕುಂಡಿಯ ಶ್ರೀ ಮರುಳಸಿದ್ದೇಶ್ವರ ಮಠದ ಪೂಜ್ಯ ಶ್ರೀ ಹುಚ್ಚಯ್ಯ ಸ್ವಾಮೀಜಿಗಳು, ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ದಾರರಾಗಿ ಹೊರಹೊಮ್ಮಿದ್ದಾರೆ ಅಂತ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಜಾತಿ ಧರ್ಮದ ಭೇದಭಾವವಿಲ್ಲದೆ ಬಡವರು, ದೀನದಲಿತರು ಎನ್ನದೆ ಸರ್ವರನ್ನ ಸಮಾನವಾಗಿ ಕಂಡು ಮುನ್ನಡೆಸ್ತಾ ಇರುವ ಮತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿ ದಶಕಗಳ ಕಾಲ ನಿಸ್ವಾರ್ಥವಾಗಿ ದುಡಿದಿರುವ ಅವರಿಗೆ ಸಚಿವ ಸ್ಥಾನ ನೀಡುವುದು ನ್ಯಾಯಸಮ್ಮತವಾಗಿದೆ ಅಂತ ಹೇಳಿದರು. ಒಂದು ವೇಳೆ ಹೈಕಮಾಂಡ್ ಹಾಗೂ ಡಿಕೆ ಶಿವಕುಮಾರ್ ಅವರು ಈ ಬೇಡಿಕೆಯನ್ನ ನಿರ್ಲಕ್ಷ್ಯ ಮಾಡಿದರೆ ಜಿಲ್ಲೆಯ ಎಲ್ಲಾ ಶ್ರೀಗಳು ಒಗ್ಗೂಡಿ ಬೆಂಗಳೂರಲ್ಲೇ ಬೃಹತ್ ಪ್ರತಿಭಟನೆ ನಡೆಸಲು ಹಿಂಜರಿಯುವುದಿಲ್ಲ ಅಂತ ಎಚ್ಚರಿಕೆ ನೀಡಿದರು. ಆ ಕುರಿತು ಲಕ್ಕುಂಡಿಯ ಶ್ರೀಗಳು ಪತ್ರಿಕಾಗೋಷ್ಠಿಯಲ್ಲಿ ಆಡಿದ ಹರಿತವಾದ ಮಾತುಗಳು ಇಲ್ಲಿದೆ ನೋಡಿ. ಮೇಲೆ ಎಲ್ಲ ಪೂಜೆಗೂ ಶರಣಾರ್ಥಿಗಳು ಇರ್ತಾ ಹಾಗೂ ಎಲ್ಲ ಅಧೀನದವ್ರಿಗೂ ಶರಣಾರ್ಥಿಗಳು ಇರ್ತಾ. ಗದಗ ಜಿಲ್ಲಾ ರೋಣ ತಾಲೂಕಿನ ಕ್ಷೇತ್ರದ ಶ್ರೀ ಜಿಎಚ್ ಪಾಟೀಲ್ ಸಾಹೇಬರಿಗೆ ಕಾಂಗ್ರೆಸ್ಸಿನಲ್ಲಿ 5 ಬೇರೆ ಆಶೀರ್ವಾದ ಅಂದ್ರೆ ಸೋಲಿಲ್ಲದ ಸರ್ದಾರ ಯಾರಂತಂದ್ರೆ ಜಿಎಚ್ ಪಾಟೀಲ್ ಸಾಹೇಬ್. ಬಡವರ ಬಂದು, ದೀನ ದಲಿತರ ಬಂದು, ಈ ಒಂದು ರೋಣ ತಾಲೂಕಿನಲ್ಲಿ ಎಲ್ಲ ಬಡವರು ಯಾವುದೋ ಜಾತಿ ಇಲ್ಲದೆ ಯಾರು ಎಲ್ಲರೂ ನಮ್ಮವರೊಂದು ತಿಳಿದುಕೊಂಡು ನಡೆದಾಡ್ತಕ್ಕಂಥ ಒಂದು ಅವರು ಒಳ್ಳೆಯ ಗುಣಗಳು ಸಾಹೇಬರಲ್ಲಿ ಐತಿ. ಕಾಂಗ್ರೆಸ್ನಲ್ಲಿ ಇಷ್ಟು ದುಡ್ದಾರಂತಂದ್ರ ನಮ್ಮ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕೆಎಚ್ ಪಾಟೀಲ್ ಸಾಹೇಬರು ಇಷ್ಟೆಲ್ಲ ದುಡಿದ್ರು. ಅವ್ರಿಗೆ ಏನಪ್ಪಾ ಅಂತಂದ್ರ ಒಂದು ಕಾಂಗ್ರೆಸ್ನಲ್ಲಿ ಇಷ್ಟು ಬಂದಿದ್ದಾರೆ ಅಂತಂದ್ರ ನಮ್ಮ ಸಚಿವರಿಗೆ ಶಾಸಕರಿಗೆ ಸಚಿವರ ಸ್ಥಾನ ಕೊಡಬೇಕೆಂದು ಡಿಕೆ ಶಿವಕುಮಾರ್ ಅಲ್ಲಿ ನಾವೆಲ್ಲ ಶ್ರೀಗಳು ಆಗ್ರಹಿಸ್ತೇವೆ. ಹಿಂಗೆ ಬಿಟ್ರೆ ಅದು ಬೆಂಗಳೂರು ಆಗಿರ್ಬೋದು, ಎಲ್ಲೇ ಇನ್ನೊಂದು ಕಡೆ ಆಗಿರ್ಬೋದು, ನಾವೆಲ್ಲ ಶ್ರೀಗಳು ಹೋರಾಟ ಮಾಡಕ ಸಿದ್ಧ. ನಮ್ಮ ಒಂದು ಜಿಎಚ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಮ್ಮ ಎಲ್ಲ ಶ್ರೀಗಳಲ್ಲಿ ಆಗ್ರಹವಾಗಿದೆ. ಇಷ್ಟು ಹೇಳಿ ನಾನು 2 ಮಾತುಗಳನ್ನ ಮುಗಿಸುತ್ತೇನೆ. ಯಾವುದೇ ಜಾತಿ ಕೋಮು ಭೇದವಿಲ್ಲದೆ ಸರ್ವಧರ್ಮದ ಸಂತರು ಹಾಗೂ ಶ್ರೀಗಳು ಒಗ್ಗೂಡಿ ಶಾಸಕ ಜಿಎಸ್ ಪಾಟೀಲ್ ಅವರ ಸುದೀರ್ಘ ರಾಜಕೀಯ ಪಯಣ ಮತ್ತು ಪಕ್ಷದ ಮೇಲಿರುವ ನಿಷ್ಠೆಯನ್ನ ಕೊಂಡಾಡಿ ಧ್ವನಿ ಎತ್ತಿರುವುದು ಸದ್ಯ ರೋಣ ಹಾಗೂ ಗದಗ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಪೂಜ್ಯರ ಈ ಪ್ರಬಲ ಹಾಗೂ ಒಕ್ಕಲಿನ ಆಶಯವನ್ನ ಮನ್ನಿಸಿ ಹೈಕಮಾಂಡ್ ಹಿರಿಯ ನಾಯಕನಿಗೆ ಸಚಿವ ಸ್ಥಾನದ ಗೌರವ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.